ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಧ್ಯಾನ ತಿನಗಂಟಿ. ನಾನು DAPM RV ಡೆಂಟಲ್ ಕಾಲೇಜಲ್ಲಿ ಓದುತ್ತಾ ಇದ್ದೀನಿ. ಇವತ್ತು ನಾನು ನಮ್ಮ ದಂತಾರೋಗ್ಯದ ಮೇಲೆ ನೈಸರ್ಗಿಕ ಅಂಶಗಳ ಪ್ರಭಾವಿತ ಬಗ್ಗೆ ಮಾತಾಡ್ತೀನಿ. ದಂತಾರೋಗ್ಯ ಅಂದರೆ ಏನು? ದಂತಾರೋಗ್ಯ ಅಂದರೆ ಹಲ್ಲುಗಳು, ವಸಡುಗಳು, ಹಲ್ಲುಗಳ ಮೂಲೆಗಳು ಮತ್ತು ಬಾಯಿದ ಇತರ ಭಾಗಗಳು ಆರೋಗ್ಯವಾಯಿತು. ನಮ್ಮ ದಿನನಿತ್ಯದ ಕಾರ್ಯಗಳಾದ ತಿನ್ನೋದು, ಉಸಿರಾಡೋದು ಮತ್ತು ಮಾತನಾಡೋದು ಅಸಾಧ್ಯವಾಗುವುದು. ದಂತ ರೋಗಗಳು ಇತರ ರೋಗಗಳು ಹಾಗೆ ಅಪಾಯಕಾರಿ ಆಗಿರಬಹುದು. ಹಾಗೆಯೇ ಕೆಲವು ಅಂಶಗಳು ನಮ್ಮ ದಂತಾರೋಗ್ಯ ಮೇಲೆ ಪರಿಣಾಮ ಬೀರುತ್ತದೆ. ಆದ್ದರಿಂದ ನಾವು ನಮ್ಮ ದಂತಾರೋಗ್ಯದ ಮೇಲೆ ನೈಸರ್ಗಿಕ ಅಂಶಗಳ ಪ್ರಭಾವಿತ ಬಗ್ಗೆ ಮಾತಾಡ್ತೀನಿ. ನೈಸರ್ಗಿಕ ಸಂಪನ್ಮೂಲ ಆಗಾದೆ ನೀರು, ಸೂರ್ಯಕಿರಣಗಳು, ಗಾಳಿ, ಖನಿಜಗಳು ಅಂದರೆ ಮಿನರಲ್ಸ್ ಇವು ನಮ್ಮ ದಂತಾರೋಗ್ಯದ ಅಲ್ಲಿ ಕಾಪಾಡಿಕೊಳ್ಳುವುದರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಮೊದಲನೆಯದಾಗಿ ನೀರು ಹಲ್ಲುಗಳನ್ನು ಶುದ್ಧೀಕರಿಸಲು ಸಹಾಯ ಮಾಡುತ್ತದೆ. ಆದರೆ ಕಲುಷಿತ ನೀರು ಹಲ್ಲುಗಳನ್ನು ದುರ್ಬಲಗೊಳಿಸಬಹುದು. ಸೂರ್ಯನ ಕಿರಣಗಳು ಹಲ್ಲುಗಳನ್ನು ಬಿಳಿಯಾಗಿಸಬಹುದು ಹಾಗೂ ಇದರಿಂದ ಸಿಗುವ ವೈಟಮಿನ್ ಡಿ ನಮ್ಮ ಹಲ್ಲುಗಳನ್ನು ಬಹಳ ಒಳ್ಳೆಯದು. ಆದರೆ ಹೆಚ್ಚಿನ ಪ್ರಮಾಣದಲ್ಲಿ ಸೂರ್ಯನ ಕಿರಣಗಳು ಹಲ್ಲುಗಳೇ ಹಾನಿ ಮಾಡಿರಬಹುದು. ಮೂರನೇ ಅಂಶ ಗಾಳಿ ಅಂದರೆ ಏರ್. ಸರಿಯಾಗಿ ಉಸಿರಾಡೋದು ನಮ್ಮ ಬಾಯಿನಲ್ಲಿ ನೀರಿನ ಅಂಶಗಳು ಕಾಪಾಡಿಕೊಳ್ಳುತ್ತದೆ ಹಾಗೂ ಬಾಯಿಯ ಒಳಗ ಓದನು ಅಥವಾ ಡ್ರೈ ಮೌತ್ ಅನ್ನು ತಡೆಯುತ್ತದೆ. ಫೋರ್ತ್ ಒನ್ ಮಿನರಲ್ಸ್ಗಳಾದ ಕ್ಯಾಲ್ಸಿಯಂ, ಫಾಸ್ಫರಸ್ ನಮ್ಮ ಹಲ್ಲುಗಳನ್ನು ಗಟ್ಟಿ ಮಾಡುತ್ತದೆ ಹಾಗೂ ಫ್ಲೂರೈಡ್ ನಮ್ಮ ದಂತಕವಚವಾಗ ಎನಾಮೆಲ್ಗೆ ಒಳ್ಳೆಯದು. ಆದರೆ ಕೆಲವು ದುಷ್ಪರಿಣಾಮ ಇದೆ. ಅದು ಹೆಚ್ಚು ಫ್ಲೂರೈಡ್ ಅಂಶ ನಮ್ಮ ಹಲ್ಲುಗಳ ಮೇಲೆ ಶೇಖರಣೆ ಆಗಿ ನಮ್ಮ ಹಲ್ಲುಗಳಲ್ಲಿನ ಬಣ್ಣವನ್ನು ಬದಲಾಯಿಸುತ್ತದೆ. ಆಸಿಡಿಕ್ ಪದಾರ್ಥಗಳು ನಮ್ಮ ದಂತಕವಚದ ಎನಾಮೆಲ್ನು ಹಾಳು ಮಾಡಿ ನಮ್ಮ ಹಲ್ಲುಗಳನ್ನು ದುರ್ಬಲ ಮಾಡುತ್ತದೆ. ಇವತ್ತು ಕನ್ಕ್ಲೂಷನ್: ನೈಸರ್ಗಿಕ ಪದಾರ್ಥಗಳು ನಮ್ಮ ದಂತ ಆರೋಗ್ಯ ಮೇಲೆ ಒಳ್ಳೆಯ ಹಾಗೂ ದುಷ್ಪರಿಣಾಮವನ್ನು ಬೀರುತ್ತದೆ. ನೀರಿನಲ್ಲಿ ಫ್ಲೂರೈಡ್, ಸೂರ್ಯಕಿರಣಗಳಿಂದ ವೈಟಮಿನ್ ಡಿ ಹಾಗೂ ಮಿನರಲ್ಸ್ ದಂತಶಯವನ್ನು ಅಥವಾ ಹಲ್ಲುಕಲ್ಲು ಅನ್ನು ತಡೆಯಲು ಸಹಾಯ ಮಾಡುತ್ತದೆ. ಆದರೆ ವಾಯುಮಾಲಿನ್ಯ ನಮ್ಮ ದಂತಾರೋಗ್ಯದ ಮೇಲೆ ಹಾನಿ ಮಾಡುತ್ತದೆ. ಆದ್ದರಿಂದ ನಾವು ನಮ್ಮ ದಂತರೋಗಕ್ಕೆ ಯಾವುದು ಒಳ್ಳೆಯದೆಂದು ಗುರುತಿಸಿ ಅದನ್ನು ಉಪಯೋಗಿಸಬೇಕು. ಮತ್ತು ನಿಯಮಿತ ದಂತ ತಪಾಸಣೆ, ಬ್ಯಾಲೆನ್ಸ್ಡ್ ಡಯಟ್ ನಮ್ಮ ದಂತರೋಗಕ್ಕೆ ಕಾಪಾಡಿಕೊಳ್ಳಲು ಅತ್ಯಗತ್ಯ. ಧನ್ಯವಾದಗಳು. ಶುಭ ದಿನ.